ನಮಸ್ಕಾರ, ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ರಾಜಕೀಯ ದ್ವೇಷಕ್ಕಾಗಿ ಸಂಸ್ಥೆ ಹಾಳು ಮಾಡಲು ಹೊರಟ ಅಮರ್ ಖಂಡ್ರೆ, ನಿಯಂತ್ರಣದಲ್ಲಿಟ್ಟು ಸಂಸ್ಥೆ ಉಳಿಸಲು ಈಶ್ವರ್ ಖಂಡ್ರೆಗೆ ಮನವಿ. ಡಿಕೆ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಬೆಳ್ತಳ್ಳಿ ಪ್ರಸ್ತಾಪ, ವಾರ್ಡ್ದೊಳಗೆ ಬಗರ್ ಹುಕಂ ಸಮಿತಿ ರಚನೆ, ಸಚಿವ ಕೃಷ್ಣ ಬೈರೇಗೌಡ ಭರವಸೆ. ಪಾವಗಡ ಉಪಕೇಂದ್ರಕ್ಕೆ ಭೇಟಿ, ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕ ಪ್ರಭು ಚವ್ಹಾಣ್ ಹಾಗೂ ಮಾರ್ಚ್ 12ಕ್ಕೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ. ಡಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಅವರ ರಾಜಕೀಯ ದ್ವೇಷಕ್ಕಾಗಿ ಸಂಸ್ಥೆಯನ್ನು ಹಾಳು ಮಾಡಲು ಹೊರಟಿರುವವರನ್ನು ನಿಯಂತ್ರಣದಲ್ಲಿಟ್ಟು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಉಳಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮಯ್ಯ ಮಾಡಿದರು. ಸೋಮವಾರ ಇಲ್ಲಿ ಪತ್ರಿಕಾ ಭವನ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರದಿಂದ ಸಾಲವನ್ನು ತಂದು ಡಿಸಿ ಬ್ಯಾಂಕ್ ಹಾಗೂ ಜಿಲ್ಲೆ ಸಹಕಾರ ಸಕ್ಕರೆ ಕಾರ್ಖಾನೆ ಉಳಿಸಲು ರೈತ ಹಿತ ಕಾಪಾಡಬೇಕೆಂದು ಕೋರಿದರು. ಡಿಸಿ ಬ್ಯಾಂಕ್ನಿಂದ ಪಡೆದಿರುವ ಸಾಲ ಆಡಳಿತ ಮಂಡಳಿಯವರು ಪಡೆದಿರುವ ಸಾಲ ಅಲ್ಲ, ಅದು ರೈತರ ಹಿತ ಕಾಪಾಡಲು ಪಡೆದಿರುವ ಸಾಲವಾಗಿದೆ. ಬ್ಯಾಂಕ್ನಿಂದ ಪಡೆದಿರುವ ಸಾಲಗಿಂತಲೂ ಹೆಚ್ಚಿನ ಮೊತ್ತದ ಆಸ್ತಿಯನ್ನು ಬ್ಯಾಂಕಿಗೆ ಬದಲಿ ಮಾಡಿಕೊಳ್ಳಲಾಗಿದೆ ಎಂದರು. ಕಾರ್ಖಾನೆಗೆ ಹೆಚ್ಚಿದ ಸಾಲದ ಹೊರೆಯಾಗಲು ರೈತರಿಗೆ ನೀಡಿರುವ ಉಚಿತ ಸಕ್ಕರೆ ಹಾಗೂ ಎಫ್ಆರ್ಪಿ ದರಗಿಂತ ಹೆಚ್ಚಿನ ಹಣ ಕಬ್ಬು ಪೂರೈಸಿದ ರೈತರಿಗೆ ನೀಡಲಾಗಿದೆ ಎಂದು ತಿಳಿಸಿದ ಅವರು, ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಯಾಗಲಿ ನಂಬರ್ 1 ಎನ್ಎಸ್ಎಸ್ಕೆ ಇದೆ ಎಂದರು. ಕಾರ್ಖಾನೆ ಬೀಗ ಹಾಕಿದರೆ ಇನ್ನು ರೈತರಿಗೆ ಕೊಡಬೇಕಾದ ಕಬ್ಬಿನ ಹಣ ಪಾವತಿಸಲು ಸಾಧ್ಯವಾಗುವುದಿಲ್ಲ. ಕಬ್ಬು ಪೂರೈಸಿದ ರೈತರಿಗೆ ಹಣ ಪಾವತಿಸಿದರೆ ಬರುವಂತ ದಿನಗಳ ಸರ್ಕಾರ ಹಾಗೂ ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ಜಿಲ್ಲಾ ಸಚಿವರ ವಿರುದ್ಧ ರೈತರು ಹೋರಾಟ ಮಾಡುವುದು ಮರೆಯಬೇಡಿ ಎಂದರು. ಉತ್ಪಾದಿಸಿ ಸಕ್ಕರೆಗೆ ಮಾರಾಟ ಮಾಡಿ ಡಿಸೆಂಬರ್ವರೆಗೆ ಕಬ್ಬು ಪೂರೈಸಿದ ರೈತರ ಹಣ ಪಾವತಿಸಲಾಗಿದೆ. ಇನ್ನು 59 ಕೋಟಿ ರೂಪಾಯಿ ರೈತರಿಗೆ ಪಾವತಿಸಬೇಕಿದೆ ಎಂದರು. ಜಿಲ್ಲೆಯ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಸಹ 400 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಸಾಲ ಡಿಸಿ ಬ್ಯಾಂಕ್ನಿಂದ ಪಡೆದಿರುತ್ತದೆ. ಆದರೆ ಆ ಕಾರ್ಖಾನೆಗೆ ಬ್ಯಾಂಕಿನ ಅಧಿಕಾರಿ ಹೋಗಿ ವಸೂಲು ಮಾಡುತ್ತಿಲ್ಲ ಏಕೆ ಎಂದು ಪ್ರಶ್ನಿಸಿದ ಅವರು, ರೈತರ ಹಿತಕ್ಕಾಗಿ ನನಗೆ ಜೈಲಿಗೆ ಅಮರ್ ಖಂಡ್ರೆ ಕಳಿಸಿದ ಪರವಾಗಿಲ್ಲ ಎಂದು ನುಡಿದರು. ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ನಿಂದ ರೈತರಿಗೆ 1 ರೂಪಾಯಿ ಸಾಲ ದೊರೆಯುತ್ತಿಲ್ಲ. ರೈತರ ಕಷ್ಟದಲ್ಲಿದ್ದಾರೆ. ಹೀಗಾಗಿ ಜಿಲ್ಲಾ ಸಚಿವರು ರೈತರ ಕಾಳಜಿಟ್ಟುಕೊಂಡು ಎನ್ಎಸ್ಎಸ್ಕೆ ಹಾಗೂ ಡಿಸಿ ಬ್ಯಾಂಕ್ ಉಳಿಸುವ ಸರ್ಕಾರದಿಂದ 1,000 ಕೋಟಿ ಸಾಲ ಕೊಡಿಸಿ 2 ಸಂಸ್ಥೆ ಉಳಿಸುವಂತೆ ಜಿಲ್ಲಾ ಸಚಿವರು ಮನವಿ ಮಾಡಿದರು. ಬರೋ ಅಕ್ಟೋಬರ್ ತಿಂಗಳಲ್ಲಿ ಎನ್ಎಸ್ಎಸ್ಕೆ ಆಡಳಿತ ಮಂಡಳಿ ಚುನಾವಣೆ ನಡೆಯುತ್ತಿರುವ ಪ್ರಯುಕ್ತ ಡಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಸಾಲ ವಸೂಲಿಗೆ ದಿನನಿತ್ಯ ಕಿರುಕುಳ ಕೊಡುವುದು, ಕಾರ್ಖಾನೆಗೆ ಬೀಗ ಹಾಕುವ ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ದಿವಂಗತ ಗುರುಪಾದಪ್ಪ ನಾಗಪುರ ಕಠಿಣ ಪರಿಶ್ರಮದಿಂದ ಹುಟ್ಟಿಕೊಂಡಿರುವ ಎನ್ಎಸ್ಎಸ್ಕೆ ಸಂಸ್ಥೆ ಹಾಳು ಮಾಡಲು ಅಮರ್ ಖಂಡ್ರೆ ಹೊರಟಿದೆ ಎಂದು ಕಿಡಿಕಾರಿದರು. ಸುದ್ದಿಗೋಷ್ಠಿ ಉಪಸ್ಥಿತ ಬಾಳೆ ಚವ್ಹಾಣ್, ನಿರ್ದೇಶಕರಾದ ಉಮಕತ್ ನಾಮಪಲ್ಲಿ, ಶಶಿ ಪಾಟೀಲ್ ಸಂಗಮ್, ಸಮೇಶ್ ಪಾಟೀಲ್, ವಿಸೆಂಟಿ ಪಟ್ನೆ, ಕಾಶ್ನಾ ಪರೇಡ್, ಸಿದ್ದರಾಮ ವಾಗ್ಮರೆ ಸೇರಿದಂತೆ ಮತ್ತಿತರರಿದ್ದರು. ನಾವು ಈವರೆಗೆ ಡಿಸೆಂಬರ್ 15ರವರೆಗೆ ರೈತರ ಕಬ್ಬಿನ ಬಿಲ್ಲು, ನಮ್ಮ ಸಂಸ್ಥೆಯಲ್ಲಿ ಕೈಗೊಂಡಿರ್ತಕ್ಕಂಥ ರಿಪೇರಿ ಕಾರ್ಯಗಳು, ಸಂಬಳ ಎಲ್ಲವೂ ಕೊಟ್ಟ ನಂತರ ಆಯ್ಸ್ ಆನ್ ಡೇ ನಮ್ಮ ಹತ್ರ 90.40 ಅಂದರೆ 90 ಕೋಟಿ 40 ಲಕ್ಷ ರೂಪಾಯಿ ಇವತ್ತು ನಮ್ಮ ಹತ್ರ ಸಕ್ಕರೆ, ಮೊಲಾಸೆಸ್ಸು, ಜೆಸ್ಕಾಮ್ನಿಂದ ಬರ್ತಕ್ಕಂಥ ದುಡ್ಡನ್ನು ನಮ್ಮ ಹತ್ರ ಬರ್ತಕ್ಕಂಥ ಅಮೌಂಟು ಸ್ಟಾಕ್ ಇದೆ ಅಂತೇಳಿ ಇವತ್ತು ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತೇನೆ. ಅದರಲ್ಲಿ 59 ಕೋಟಿ ನಾವು ಇವತ್ತು ರೈತರ ಬಾಕಿಯನ್ನು ಪಾವತಿ ಮಾಡಬೇಕಾಗಿದೆ. ಸಕ್ಕರೆ ಮಾರಾಟಕ್ಕೆ ನಮಗೆ ಕೇಂದ್ರ ಸರ್ಕಾರದ ಅನುಮತಿ ಹಂತ ಹಂತವಾಗಿ ಬರುತ್ತೆ, ಅದು ತಮಗೂ ಗೊತ್ತಿದೆ, ರಿಲೀಸ್ ಮೆಕ್ಯಾನಿಸಮ್. ಅದರ ಪ್ರಕಾರ ಸಕ್ಕರೆ ಹಂತ ಹಂತವಾಗಿ ಮಾರಾಟ ಮಾಡಿ ನಾವು 59 ಕೋಟಿ ರೈತರ ಬಾಕಿ ಪಾವತಿ ಮತ್ತು ಇತರೆ 11 ಕೋಟಿ ಇದೆ, ಅಂದರೆ ಎಚ್ಚಟ್ಟಿ ಗುತ್ತಿಗೆದಾರರು ಇತರೆ ಎಲ್ಲ ಇನ್ನೂ 11 ಕೋಟಿ ಕೊಡಬೇಕಾಗಿದೆ. ಇವೆಲ್ಲವೂ ಸೇರಿದ್ರು ಮಾತ್ರ ನಾವು ಇವತ್ತಿನ ಡೇಟಲ್ಲಿ ಆ ಸಾಲ ಮರುಪಾವತಿ ವಿಷಯವನ್ನು ಬಿಟ್ಟರೆ ನೆಟ್ ಈ ವರ್ಷ 20 ಕೋಟಿ ಲಾಭ ಗಳಿಸಿದ್ದೇವೆ ಅಂತ ತಮ್ಮ ಮುಂದೆ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ಖಾನೆ 2002ರಲ್ಲಿ DCC ಬ್ಯಾಂಕ್ನಿಂದ ಕೇವಲ 55 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಸನ್ಮಾನ್ಯ ಶ್ರೀ ಗುರುಪಾದಪ್ಪ ನಾಗಮಾಪಳ್ಳಿ ಸಾಹೇಬರು 18 ವರ್ಷದಿಂದ ಪೆಂಡಿಂಗ್ ಬಿದ್ದಂಥ ಕಾರ್ಖಾನೆ ಇನ್ನೇನದು ಆರಂಭ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ರೈತರದು, ಜಿಲ್ಲೆಯ ಎಲ್ಲ ಪ್ರಮುಖರದು ಮತ್ತು ರಾಜ್ಯ ಸರ್ಕಾರದ ಸಹಕಾರ ಪಡೆದು ಕೇವಲ 55 ಕೋಟಿ ರೂಪಾಯಿ ಆ ಸಂದರ್ಭದಲ್ಲಿ ಸಾಲ ತೆಗೆದುಕೊಂಡು ಆ ಕಾರ್ಖಾನೆಯನ್ನು 18 ತಿಂಗಳಲ್ಲಿ ಸ್ಥಾಪಿಸಿದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಂತ ನಾನು ಹೇಳ್ತೀನಿ. ಯಾರು ತಾಳಿ ಬಂದು ಕೋಟಿ ತಗೊಂಡಂಥ ಸಾಲ ಮತ್ತು ಪದೇ ಪದೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರೈತ ಸಂಘಟನೆಗಳ ಒತ್ತಾಯದಿಂದ ಕೈಗೊಂಡಂಥ ಅಗೇನೆಸ್ಟ್ FRP ನಿರ್ಣಯಗಳ ಕಾರಣಗಳಿಂದ, ಅಂದರೆ FRPಗಿಂತ ಹೆಚ್ಚಿನ ದರ ಕೊಟ್ಟ ಪರಿಣಾಮವಾಗಿ ನಾವು ಈವರೆಗೆ DCC ಬ್ಯಾಂಕಿಗೆ 588 ಕೋಟಿ ರೂಪಾಯಿ ಬಡ್ಡಿ ಏನದ ಅಂತಂದ್ರೆ ನಮ್ದು ಆಗಿದೆ ಅಂತ ಇವತ್ತಿನ ಸಂದರ್ಭದಲ್ಲಿ. ಯಾಕಂದ್ರೆ ಗೊತ್ತಿರಬೇಕು ಇಡೀ ಜಿಲ್ಲೆ ಜನಕ್ಕೆ
669 ಕೋಟಿ ನಾರಾಯಣಜಕ್ಕೆ ಸಾಲ ಇದೆ, ನಾರಾಯಣಜಕ್ಕೆ ಸಾಲ ಇದೆ, ಅಲ್ಲಿ ಏನೋ ಲೂಟಿ ಆಗಿದೆ, ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಚರ್ಚೆಗಳು ಇದ್ದಾಗ ಒಬ್ಬ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ, ನಮ್ಮೆಲ್ಲ ನಿರ್ದೇಶಕರ ಕರ್ತವ್ಯ ಇದೆ, ತಮ್ಮನ್ನು ಸ್ಪಷ್ಟಪಡಿಸ್ಬೇಕಂತ ಹೇಳ್ತಾ ಇದ್ದೇನೆ. 588 crores ವಿತ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ಸಾಲ ಇವತ್ತು 669 ಕೋಟಿಗೆ ಮುಟ್ಟಿದೆ. ನಾನು ಹೇಳಿದೆ ಕಾರ್ಖಾನೆ ಒಂದೇ ನಮೂನದಿಂದ ನಾಷ್ಟ ಆಗಿಲ್ಲ ಅಂತ. FRP ಅಗ್ನೆಸ್ಟ್ ಮತ್ತು ಸಕ್ಕರೆ ಉಚಿತ ಸಕ್ಕರೆ ಕೊಟ್ಟಿದ್ದ ಕಾರಣಕ್ಕೆ 280 ಕೋಟಿ ರೂಪಾಯಿ ಹೋಗಿದೆ. 280 ಕೋಟಿ ರೂಪಾಯಿ ಈವರೆಗೆ ನಾರಾಯಣದಿಂದ 2002ರಿಂದ ಲೆಕ್ಕ ಹಾಕಿದರೆ ಅಗೇನೆಸ್ಟ್ FRP ಮತ್ತು ಉಚಿತ ಸಕ್ಕರೆ ಕೊಟ್ಟಿದೆ 280 ಕೋಟಿ ರೂಪಾಯಿ ಅನ್ನೋದಂಥದ್ದು ನಮ್ಮ ಹೆಚ್ಚುವರಿ ಪೇಮೆಂಟ್ ಏನಾದ್ರು ಹೋಗಿದೆ ಇವತ್ತು ರೈತರಿಗೆ. ಅಂದರೆ ಆ ದುಡ್ಡು ರೈತರಿಗೆ ಹೋಗಿದೆ, ಬೇರೆ ಕಡೆನೇ ಏನು ವೈಯಕ್ತಿಕವಾಗಿ ಏನು 80ಕ್ಕೆ ಬಡ್ಡಿ ಬೇರೆ ಮತ್ತೆ ಸಪ್ರೇಟ್, ಯಾಕಂದ್ರೆ ನಮ್ಮ ಹತ್ತಿರತ್ತು ಬೇರೆ ಏನು ಸೋರ್ಸ್ ಇಲ್ಲ. ಅದು ಅಲ್ಲಿಂದಲೇ ಹೆಚ್ಚಾಗಿ ಇವತ್ತು ಆ ಸಾಲ ಹೆಚ್ಚಾಗಲಿಕ್ಕೆ ಕಾರಣ ಇದೆ. ಆ ಸಾಲ ಒಂದು ಬಿಟ್ಟರೆ ಇಡೀ ಜಿಲ್ಲೆಯಲ್ಲಿ ನಾರಾಯಣ ಸಕ್ಕರೆ ಕಾರ್ಖಾನೆ ನಂಬರ್ 1 ಇದೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಯಾವ ಕಂಪನಿಗಳಿಗೆ ಅಪ್ರೋಚ್ ಆಗ ಅವತ್ತಿನ ಸಂದರ್ಭದಲ್ಲಿ ಅದು ಉತ್ತರ ಇರ್ಬೋದು, ಅದು ಲಿಪಿ ಇರ್ಬೋದು, ಯಾರ್ಯಾರಿಗೆ ಸಂಪರ್ಕ ಮಾಡಿ ಆ ಮಷಿನರಿ ಹಾಕಿದ್ದಾರೆ, ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಹೊಸದಾಗಿ ಕಾಣಿಸುತ್ತೆ. ಅಷ್ಟು ನಂಬರ್ 1 ಕಾರ್ಖಾನೆ ಇವತ್ತು ನಾರಾಯಣ ಶುಗರ್ ಫ್ಯಾಕ್ಟ್ರಿ ಇದೆ. ಎಕ್ಸೆಪ್ಟ್ ದ್ಯಾಟ್ ಲೋನ್ ಒಂದು ವಿಷಯವನ್ನು ಬಿಟ್ಟರೆ ಅದಕ್ಕೆ ನಾವೇ ಈಗ ನನಗೆ ಉದಾಹರಣೆ ತೊಗೊಂಡ್ರು ತಾವು ಚಿಂತೆ ಇಲ್ಲ. 5 ವರ್ಷದಿಂದ ಯಾವ ಸಾಲ ತೊಗೊಂಡಿಲ್ಲ, ನಾವು ಸಾಲ ಕೊಡೋ ಪರಿಸ್ಥಿತಿದಾಗೂ ಇಲ್ಲ. ಆಗಿಂದಾಗೆ ಕಿರಣ ತಂದು ಅಡುಗೆ ಮಾಡಿ ಪರ್ಫೆಕ್ಟಾಗಿ ಯಾರ್ದು ₹1 ಬಾಕಿ ಇಲ್ದಂಗೆ ಆ ಸಕ್ಕರೆ ಕಾರ್ಖಾನೆ ನಡೆಸಿದ್ದೇವೆ. ಮತ್ತು ಇವತ್ತು 20 ಕೋಟಿ ನಾವು ಲಾಭ ತಂದಿದ್ದೇವೆ ಅಂದರೆ ಇದ್ರ ಮೇಲೆ ತಾವು ಅರ್ಥ ಮಾಡ್ಕೋಬೋದು ಎಂಬ ಮಾತಿನೋದು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆ ಕಾರ್ಖಾನೆ ನಂಬರ್ 1 ಕಾರ್ಖಾನೆ ಇದೆ. ಸಾಲದ ಹೊರೆಯಲ್ಲಿ ಇದೆ ಅನ್ನೋದೊಂದು ವರ್ಡ್ ಬಿಟ್ಟರೆ ಆ ಸಂಸ್ಥೆಗೆ ಯಾರೂ ಕೈ ಹಚ್ಚಕ್ಕಾಗಲ್ಲ ಎಂಬ ಮಾತಿನದ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಸರ್, ಇದೇ ವರ್ಷ ಅಂತ ಇದೇ ವರ್ಷ ಎಂಪ್ಲಾಯೀಸ್ಗಳು ಅಷ್ಟೇ ಒಳ್ಳೆ ಎಂಪ್ಲಾಯೀಸ್ಗಳು ನಮ್ಮಲ್ಲಿ ಇದ್ದಾರೆ. ಅಂತ ಒಂದು ಸಂಸ್ಥೆ ಏನದ ಅಂದ್ರೆ ಇವತ್ತು ಹಾಳು ಮಾಡಬೇಕು ಅಂತ ಉದ್ದೇಶದಿಂದ, ಅದು ಕೆಡಿಸ್ಬೇಕೆಂಬ ಉದ್ದೇಶದಿಂದ, ರಾಜಕೀಯ ಉದ್ದೇಶಗಳನ್ನು ಇಟ್ಟುಕೊಂಡು ಸನ್ಮಾನ್ಯ ಅಮರ್ ಖಂಡ್ರೆ ಅವರು ದಿನನಿತ್ಯ ನಮಗೆ ಕಾಟ ಕೊಡ್ತಾ ಇದ್ದಾರೆ. DCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ ಖಂಡ್ರೆ ಅವರು ಸೆಕೆಂಡ್ ಸಾಟರ್ಡೆ ಇದ್ರೂ ಚಿಂತೆ ಇಲ್ಲ, ನಿನ್ನೆ ಸಂಡೇ ಇದ್ರೂ ಚಿಂತೆ ಇಲ್ಲ, ದಿನನಿತ್ಯ ಅಧಿಕಾರಿಗಳಿಂದ ನಮ್ಮ ಒತ್ತಡ ತಂದು ನಮಗೆ ಒಂದು ರೀತಿಯ ಮಾನಸಿಕ ಹಿಂಸೆ ಏನದ ಅಂತಂದ್ರೆ ಕೊಟ್ಟು ಆ ಸಂಸ್ಥೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳೋದೊಂದೇ 78 ಕೋಟಿಯಲ್ಲಿ ಸಕ್ಕರೆ ಇಲ್ಲ, 78 ಕೋಟಿ ಸಕ್ಕರೆ ತಿಂದು ಹೋಗಿದ್ದಾರೆ. ನಾನು ನೇರವಾಗಿ ಹೇಳತ್ತೀನಿ, ತಮ್ಮೂ ಎಲ್ಲ ಬುದ್ಧಿವಂತರಿದ್ರಿ. ಮೈ ಶುಗರ್ ಕಾರ್ಖಾನೆಗೆ ವರ್ಷಕ್ಕೆ ಸರ್ಕಾರ 50 ಕೋಟಿ ಕೊಡುತ್ತೆ. ಸರ್ಕಾರದ ಅಧಿಕಾರಿಗಳಲ್ಲಿ MD ಇರ್ತಾರೆ, IAS ಲೆವೆಲ್ ಆಫೀಸರ್ಸ್. ನಮಗೂ ಸರ್ಕಾರದಿಂದ ಕೊಡೋದ್ರು ಮತ್ತು ಅಲ್ಲಿ ಸಕ್ಕರೆ ಮಾರಾಟ ಮಾಡೋ ಪ್ರಶ್ನೆ ಬರ್ತಿಲ್ಲ. ನಾವೇನು ಸಕ್ಕರೆ ಮಾರಾಟ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ಯಾರೂ ಮನೆಗೆ ಒಯ್ದಿಲ್ಲ ಅಥವಾ ಯಾರೂ ಬಿಲ್ಡಿಂಗ್ಗಳು ಕಟ್ಕೊಂಡಿಲ್ಲ. ರೈತರ ಪೇಮೆಂಟ್ ಮಾಡಬೇಕಾಗಿತ್ತು, ಅದನ್ನು DCC ಬ್ಯಾಂಕಿನವರಿಗೆ 10 ಪತ್ರಗಳು ಕೊಟ್ಟು ಅವ್ರ ಗಮನಕ್ಕೆ ತಂದೆ ನಾವೇನದ ಆ ಸಕ್ಕರೆಯನ್ನು ಮಾರಾಟ ಮಾಡಿ ಅವ್ರ ಬ್ಯಾಂಕ್ ಮೂಲಕವೇ, ಮತ್ತು ಬೇರೆ ಬ್ಯಾಂಕ್ನೂ ಅಲ್ಲ, ಅವ್ರ ಬ್ಯಾಂಕ್ ಮೂಲಕವೇ ಆ ರೊಕ್ಕಲ್ಲಿ ಹುಡುಕ್ತಕ್ಕಂಥ ಕೆಲಸ ಅಮರ್ ಖಂಡ್ರೆ ಅವರು ಸ್ಟಾರ್ಟ್ ಮಾಡ್ಯಾರ. ಏನೋ ಹುಲಿ ಸಿಕ್ತು ಇದರ ಉಮ್ಮಕ್ಕಂತವ್ರಿಗೆ ಒಳಗೆ ಸಿಗಿಸ್ತೀನಿ, DK ಸಿದ್ದರಾಮಯ್ಯ ಒಳಗೆ ಸಿಗಿಸ್ತೀನಿ. ಈ ವೈಯಕ್ತಿಕ ರಾಜಕೀಯ ಹಗೆತನ ಸಾಧಿಸೋ ಸಲುವಾಗಿ ಒಂದು ಸಂಸ್ಥೆ ಹಾಳು ಮಾಡ್ಲಿಕ್ಕೆ ಸನ್ಮಾನ್ಯ ಅಮರ್ ಖಂಡ್ರೆಜಿಯವರು ಹೊಂಟಾರ ಅಂತ ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾಗಿದೆ ಸ್ಪಷ್ಟಪಡಿಸ್ಬೇಕು. ನಾ ಇವಾಗ ಹೋಗಿ DCC ಬ್ಯಾಂಕಿನವ್ರಿಗೆ ಲೆಟ್ರ್ ಕೊಟ್ಟು ಬಂದೀನಿ. 10:30 ನಮ್ಗೆಲ್ಲ ನಿರ್ದೇಶಕರು ಒಂದು ಟೀಮ್ ಹೋಗಿ ಆ ಕಾಪಿನೂ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈಗ ಜೆರಾಕ್ಸು ಮಾಡ್ಕೊಂಡು ಬರ್ತಾ ಇದ್ದಾರೆ, ತಂದಿದ್ದಾರೆ, ಅದು ಕಾಪಿನೂ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಏನು ಕೊಟ್ಟಿದ್ದೀನಿ, 669 ಕೋಟಿ ರೂಪಾಯಿಗೆ 809 ಕೋಟಿ ರೂಪಾಯಿದವ್ರಿಗೆ ಪ್ರಾಪರ್ಟಿನ ಮಾರ್ಟಿಗೇಜ್ ಮಾಡಿಕೊಟ್ಟಿನಿ. 669 ಕೋಟಿಗೆ ಅವರು ನಾನು ಸರ್ಕಾರ ಮಾಜಿ ಅಧ್ಯಕ್ಷರು ಹೇಳ್ಬೇಕು 85% ಒಂದು ಪ್ರಾಪರ್ಟಿಗೆ ಲೋನ್ ಮಾಡೋಕ್ಕೆ ಪ್ರಾವಿಷನ್ ಇದೆ. 809 ಕೋಟಿ ರೂಪಾಯಿ ಪ್ರಾಪರ್ಟಿ ನಿಮಗೆ ಕೊಟ್ಟು ನಾನು 669 ಕೋಟಿ, ಅದು ರೈತರ ಹಿತದಲ್ಲಿ ತೊಗೊಂಡಿದ್ದೆ, ವೈಯಕ್ತಿಕ ಲೋನ್ ಅಲ್ಲ. ಯಾರು ಇಲ್ಲಿ ಯಾರ ಡೈರೆಕ್ಟರ್ಗಳು ವೈಯಕ್ತಿಕ ಸಲಹೆ ಏನದ ಲೋನ್ ತೊಗೊಂಡಿದ್ದಲ್ಲದು. ಅದು ತೊಗೊಂಡಾಗ ಅಷ್ಟು ವ್ಯಾಲಿಡ್ ಪಾಯಿಂಟ್ ಇದ್ದ ಮ್ಯಾಗೂ ಆ ಸಕ್ಕರೆ ಇಲ್ಲ, ನಾ ಕಿಲಿ ಹಾಕ್ತೀನಿ. ಈಗಲೂ ಅಲ್ಲಿ ಹೋದಾಗ MD ಅವರಿಗೆ ಪತ್ರ ಕೊಟ್ಟಾಗ ನಮ್ಗೆ ಈ ರೀತಿ ಕಿರುಕುಳ ಕೊಡಬೇಡ್ರಿ, ರೈತರು ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾಳೆ ರೈತರು ದಂಗೆ ಹೇಳ್ತಾರ, ಸ್ಟ್ರೈಕ್ ಮಾಡ್ತಾರ, DC ಆಫೀಸು ಉಸ್ತುವಾರಿ ಮಂತ್ರಿಗಳು ಮನೆ ಮುಂದೆ, ನಮ್ಮ ಮನೆ ಮುಂದೆ ಅಂತಂದ್ರೆ ನನಗೇನು ಸಂಬಂಧ ಅಂತ.
ನನಗೇನು ಸಂಬಂಧ, ನಾ ಕೀಲಿ ಹಾಕೋತೀನಿ. ಅದಕ್ಕೆ ನಿನ್ನೆ ನಮ್ಮ ಆಡಳಿತ ಮಂಡಳಿ ಸಭೆಯನ್ನು ನಾವು ನಡೆಸಿದ್ದೇವೆ. ನಡೆಸಿ ನಮಗೆ ರೈತರ ಹಿತ ಮುಖ್ಯ ಇದೆ. ನಮ್ಮನ್ನು ನಂಬಿ ಕಾರ್ಖಾನೆಗೆ ಕಬ್ಬು ಕೊಟ್ಟಿರ್ತಕ್ಕಂಥ ರೈತರು ಬೀದಿಗೆ ಬೀಳಬಾರ್ದು. 12 ತಿಂಗಳು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ ಅವ್ರದ್ದು, ಅವ್ರಿಗೆ ಸಮಯಕ್ಕೆ ಪೇಮೆಂಟ್ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಆ ಕಾರಣಕ್ಕಾಗಿ ಅವ್ರು 59 ಕೋಟಿ ನಾವು ಪೇಮೆಂಟ್ ಕೊಟ್ಟ ಮ್ಯಾಗ ಉಳಿದ ಹಣ DCC ಬ್ಯಾಂಕಿಗೆ ಕಟ್ಟಬೇಕು. ಅದ್ರ ಸಲುವಾಗ ರೈತರ ಹಿತ ಕಾಪಾಡೋ ಸಲುವಾಗ ಒಂದು ವೇಳೆ ಅಮರ್ ಖಂಡ್ರೆ ನಮ್ಮ ಜೈಲಿಗೆ ಹಾಕಿದ್ರು ನಾವು ಹೋಗ್ಲಕ್ಕೆ ತಯಾರಿದ್ದೇವೆ ಅಂತ ಹೇಳೋ ಸಲುವಾಗ ನಾವೇನೋ ಇವತ್ತಿನ ಪತ್ರಿಕೆಗೋಷ್ಠಿ ನಿಮ್ಮನ್ನು ಕರೆದಿದ್ದೇವೆ. ನೋಡೋಣ, ಕಾನೂನಿದೆ, ಯಾವ ಕಾನೂನಲ್ಲೂ ಇಲ್ಲ. ನಾವೇನು ಯಾವುದೇ ಅವ್ಯವಹಾರ ಮಾಡಿಲ್ಲ ಅಥವಾ ಅಲ್ಲಿ ಏನಾರ ಬಾಕಿ ಇಟ್ಟು ನಾವು ಬಿಡ್ತಾ ಇಲ್ಲ. ಕೇವಲ ರಾಜಕೀಯ ದುರುದ್ದೇಶಕ್ಕಾಗಿ ಮಹಾತ್ಮ ಗಾಂಧಿ ಮ್ಯಾಗೂ ಸಾಲ ಇದೆ 550 ಕೋಟಿ ರೂಪಾಯಿ. ಅಲ್ಲಿ ವಸೂಲಿ ಮಾಡಕ್ಕೆ ಯಾರು ಹೋಗಲ್ಲ. ನಮ್ಮಲ್ಲಿ ನೀನು ಸಂಡೇ ಇದ್ರು ಬರ್ತಾರೆ, ಮನೆ ದಿನ ಸೆಕೆಂಡ್ ಸಾಟರ್ಡೆ ಇದ್ರು ಬರ್ತಾರೆ. ಅಂದ್ರೆ ಇವ್ರ ಉದ್ದೇಶ ಗೊತ್ತಾಗಲ್ವ? ಲೋನೇ ಇಲ್ಲ, 10 ಕೋಟಿ ಇರಲಿ 50 ಕೋಟಿ ಇರಲಿ. ನಂದು 669 ಇದೆ, ಅವ್ರದ್ದು 473 ಯಾವುದೋ ಪೇಪರ್ನಲ್ಲೇ ಬಂದಿದೆ, ನೋಡಿದ್ದೀನಿ ನಾನು. ರಾಜ್ಯ ಮಟ್ಟದ ಪತ್ರಿಕೆಯಲ್ಲೇ ಬಂದಿದೆ. ಇಡೀ ಸ್ಟೇಟ್ದೆ ಯಾವ ಕಾರ್ಖಾನೆದು ಎಷ್ಟು ಸಾಲ ಇದೆ ಅಂತೇಳಿ ಬಂದಿದೆ. ಹೋಗ್ಬೇಕಲ್ಲ, ಅಲ್ಲಿ ಯಾಕೆ ಹೋಗ್ಬಾರ್ದು? ಅದನ್ನು ಸಾಲನೆ. ನನ್ನ ಹತ್ರ 400 ಜನ ಬಂದು ಹೆದರಿಸ್ರಿ, ನಾನೇನೋ ಕಳುವು ಮಾಡಿದ್ದೀನಿ ಅನ್ನಂಗೆ. ಪೊಲೀಸರಿಗೆ ಕರ್ಕೊಂಡ್ಬಂದ್ರೆ 12,000 ರೂಪಾಯಿ ದುಡ್ಡು ಕಟ್ಟಿ. ಯಾಕೆ ಮಹಾತ್ಮ ಗಾಂಧಿಗೆ 8 ಜನ ಹೋದ್ರಿ? ಇದು ರಾಜಕೀಯ ಅಲ್ವಾ? ಜನ ಮೂರ್ಖರನ್ನ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗ ಅಕ್ಟೋಬರ್ನಲ್ಲಿ ನಾರಂಜ ಸಹಕಾರ ಸಕ್ಕರೆ ಚುನಾವಣೆ ಇದೆ. ಏನೋ ಪೆನಲ್ ಮಾಡಬೇಕು, ಮತ್ತೆ ಉಮಾಕಾಂತ್ ನಾಗಮರ್ಪಳ್ಳಿ ಪೆನಲ್ ಸೋಲಿಸಬೇಕು, ಈ ರೀತಿ ತಪ್ಪು ಮಾಹಿತಿ ಜನರದಾಗ ಕೊಡಬೇಕು ಎಂಬ ದುರುದ್ದೇಶ ಇಟ್ಕೊಂಡು ಈ ಎಲ್ಲ ಕೀಲಿ ಕೈ 400 ಜನ ಆ ಎಲ್ಲ ಡೊಂಬರಾಟಗಳು ನಡೀತವೆ. ಇದು ಜನರಿಗೂ ಗೊತ್ತಾಗ್ತಾ ಇದೆ. ಬರಲಿ, ಪ್ರಜಾತಂತ್ರ ವ್ಯವಸ್ಥೆದಾಗ ಚುನಾವಣೆಗಳು ನಡೀತಾವ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಅಷ್ಟೇ ಈಕ್ವಲ್ ಏನದ ಅವಕಾಶಗಳು ಕೊಟ್ಟಾರ. ಬರ್ರಿ ನಿಂದ್ರಿ, ಯಾರು ಬೇಡಲ್ಲತ್ತಾರ? ಆದ್ರೆ ಅದ್ರ ಸಲಕ್ಕೆ ಇಂಥ ಚಿಲ್ಲರೆ ರಾಜಕಾರಣ ಮಾಡೋದು ದಯವಿಟ್ಟು ಅಮರ್ ಖಂಡ್ರೆ ಅವರೇ ನಿಲ್ಲಿಸ್ರಿ ಅಂತ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲು ಹೇಳೀನಿ, ಅಮರ್ ಖಂಡ್ರೆ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆಜಿ ಅವರು ಕಂಟ್ರೋಲ್ ಮಾಡಬೇಕು ಅಂತ. ಇಲ್ಲದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ನಾವು ಮೊದಲಿನ ಪತ್ರಿಕಾ ಕೊಟ್ಟಿದ್ದಾಗ ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀನಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮಗೆ ನಾರಂಜ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅದ, DCC ಬ್ಯಾಂಕ್ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅದ. ಬ್ಯಾಂಕ್ ಫ್ಯಾಕ್ಟ್ರಿಗಳು ಮೀಟಿಂಗ್ ಕರೀರಿ. ಯಾಕೆ ಕರೀತಿಲ್ಲ? ನಾನು ಇಷ್ಟು ಒತ್ತಡ ಮಾಡ್ತಾ ಇದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಒಂದು ಸಭೆ ಕರೀರಿ ಅಂತ. ಕರೀರಿ ಸಭೆ, ನಾವೇನು ಬೇಡ ಅಂತ ಇಲ್ಲ. ಬರ್ಲಿ, ಏನ್ ಸತ್ಯದ ಪೇಪರ್ ಸ್ಪೀಕ್, ಯಾರು ಓರಲ್ ಹೇಳಂಗಿಲ್ಲ. ಪತ್ರಿಕೆಗಳು ಎಲ್ಲ ರಿಕಾರ್ಡ್ಸ್ಗಳು ದಾಖಲೆ, ನಮ್ದು ಕೋಆಪರೇಟಿವ್ ಇದೆ, ನಾವೇನು ಪ್ರೈವೇಟ್ ಇಲ್ಲ. ಮುಗೀತು. ಅಕ್ಟೋಬರ್ 13ನೇ ತಾರೀಕಿಗೆ ನನ್ನ ಪೀರಿಯಡ್ ಮುಗಿದ ನಡೆದ ನಾನು. ಇನ್ಯಾರು ಬರ್ತಾರೆ? ಜನ ಯಾರಿಗೆ ಅನಿಸ್ತಾರೆ ಅವ್ರು ಬರ್ತಾರೆ. ಆದ್ರೆ ಗುರುಪಾದಪ್ಪನವರು ಸ್ಥಾಪಿಸಿರ್ತಕ್ಕಂಥ ಸಂಸ್ಥಾ ಆಸಂದಿಂದ ನೀವು ಕಸ್ಕೊತೆ ಅಂಬೋದು ನಿಮ್ಮ ತಲೆಯಾಗೇನು ಹೊಂಟೋದು ನೋಡ್ರಿ. ಅದು ಹಿಂದಕ್ಕೂ ಉಮಾಕಾಂತ್ ಸಾಹೇಬರು ಯಾಕೆ DCC ಬ್ಯಾಂಕ್ ಬಿಟ್ಟಾರೋ ಗೊತ್ತಿಲ್ಲ. ನಾರಂಜ ನೋಡೋಣ, ಚಿಂತೆ ಮಾಡಬೇಡಿ. ಆ ರೀತಿ ಮಾಡಬಾರ್ದು ಅಂತ ಹೇಳ್ತೀನಿ. ಇವತ್ತು BSSK ಹಾಳಾಗಿದೆ, ಯಾರಿಂದಲೂ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸಕ್ಕರೆ ಮಂತ್ರಿಗಳು, ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಬೆಂಗಳೂರದಾಗ ಸಭೆ ಕರೆದು ಹೇಳ್ತಾರೆ, ನಾವು ಆಕ್ಷನ್ ಮಾಡಿಬಿಡಲ್ಲ ಅಂತ. ಅದೇ ಪತ್ರಿಕೆದಾಗ ಬಂದಿದೆ. ಬಟ್ DCC ಬ್ಯಾಂಕಿನ ಮಣ್ಣಿನ ಬೋರ್ಡ್ದಾಗ ರೆಸೊಲ್ಯೂಷನ್ ಮಾಡ್ಯಾರ, ಮುಂದಿನ ಪ್ಲಾಟ್ಗಳು ಏನೇ ಲೇಔಟ್ ಮಾಡಿ ಮಾರಾಕ್ಬೇಕಂತ. ಅವ್ರು ಮಾಡಿದ್ದಾರೆ ರೆಸೊಲ್ಯೂಷನ್. ಅಲ್ಲಿ ಉಸುಕ್ ಕುದಿಲ್ಲ ಈಗ ಸದ್ಯಕ್ಕೆ. ಯಾವ ಲೀಗಲ್ ನಡೀತಾ ಇಲ್ಲ ಅಲ್ಲಿ. DCC ಬ್ಯಾಂಕ್ನಾಗ ರೆಸೊಲ್ಯೂಷನ್ಸ್ಗಳು ಯಾವ ಲೀಗಲ್ ಆಗಿ ನಡೀತಾ ಇಲ್ಲ. ಅಲ್ಲಿ ಉಸುಕ್ ಕುದಿಲ್ಲತ್ತದಲ್ಲಿ ಸದ್ಯಕ್ಕೆ ಕೇಳೋರು ಯಾರಿಲ್ಲ, ಅಪೋಸಿಷನ್ ಇಲ್ಲ ಅನ್ನಂಗಾಗಿದೆ. ನೋಡೋಣ, ಸಮಯ ಬರ್ತದೆ ಸರ್. ಅಲ್ಲಿ ಸುಭಾಷ್ ಗಂಗಾರವರು, ಗಂಗಾ ಕಂಪನಿದವರು ಮೊದಲನೇ ಆಗಿ ತಗೊಂಡಿದ್ದು, ಅವರಿಂದ ಈಗ ಅವ್ರು ಒಲ್ಲ ಅಂತ ಬರ್ಕೊಟ್ಟಾರ. ಸೆಕೆಂಡ್ ಬಸವರಾಜ್ ಅನ್ನೋರಿಗೆ ಮತ್ತೆ ಆರ್ಡರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಂಗಳೂರಿನೆಲ್ಲ ಆಗಿ ಸಭೆ ಸುಳ್ಳ? ಯಾರಿಗೂ ಮೂರ್ಖ ಮಾಡ್ಬೇಕಲ್ಲತ್ತೀರಿ? ಮುಖ್ಯಮಂತ್ರಿ ಬಟ್ ಇಲ್ಲಿ ಮಾರ್ಲದಾರ ಸರ್. ಮಣ್ಣಿನ ಬೋರ್ಡ್ ರೆಸೊಲ್ಯೂಷನ್, DC ಬ್ಯಾಂಕ್ ಬೋರ್ಡ್ ರೆಸೊಲ್ಯೂಷನ್ ಪ್ಲಾಟ್ ಮಾರ್ಬೇಕಂತ ರೆಸೊಲ್ಯೂಷನ್ ಮಾಡಿದ್ದಾರೆ. ಯಾರು ಕೇಳಬೇಕು? ನಾವು ಮಾಡಿ ತೋರಿಸ್ತೀನಿ ಹೇಳ್ತಾರೆ. ಈಗ ಮೇಡಮ್ಗೂ ನಾನು ಲೆಟರ್ ಕೊಡಕ್ಕೆ ಹೋದ್ರೆ ನಾನು ಕೀಲಿ ಹಾಕಿ ತೋರಿಸ್ತೀನಿ. ಅದು ಹಾಕ್ರಿಂದ ನನ್ನ ವೈಯಕ್ತಿಕ ಏನಿಲ್ಲ. ನಂದೇನಾದ ಒಂದು ಕ್ವಿಂಟಲ್ ಸಕ್ಕರೆ ಅಲ್ಲಿ ಇಲ್ಲ. ನೋಡೋಣ, ರೈತರು ಈ ಕಡೆಯಿಂದ ಒಂದು 10,000 ರೈತರು ಬರ್ತಾರೆ. ಆಗಲಿ, ಕಾನೂನು ವ್ಯವಸ್ಥೆನೇ ಹಾಳುಗೆಡೋದು ಕೆಲಸ ತಮ್ಮದಿದೆ ಅಂದರೆ ಹಂಗೆ ಆಗ್ತದೆ. ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ನಾನು ಕಳಕಳಿಯಿಂದ ವಿನಂತಿ ಮಾಡ್ಲತ್ತೀನಿ.
ದಯವಿಟ್ಟು ಅಮರ್ ಖಂಡ್ರೆ ಅವ್ರಿಗೆ ಕಂಟ್ರೋಲ್ ಮಾಡಿರಿ, ಇಲ್ಲ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂತು ಬರ್ತದ, ನಿಮಗೂ ಕೆಟ್ಟ ಹೆಸರು ಬರ್ತದ. ಇದೇನು ಅಮರ್ ಖಂಡ್ರೆ ದೇಶದ ರಾಜಕೀಯ ಮಾಡತ್ತಾರ, ಇದು ನಿಲ್ಲಿಸ್ಬೇಕು ಹೇಳ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ಜನ ಎಲ್ಲ ಡೊಂಬರಾಟ ನೋಡ್ತಾ ಇದ್ದಾರೆ. ನಾವು ಅಷ್ಟು ನಿಜ ತಿಳ್ಕೊಳ್ಬೇಡ. ಉಮಾಕಾಂತ್ ನಾಗಮಾರ್ ಪಡೆಯವರಿದ್ದಾಗ DCC ಬ್ಯಾಂಕ್ ಲಾಭದಲ್ಲಿತ್ತು. ಜಿಲ್ಲೆಯ ಎಲ್ಲ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಾರದೊಳಗೆ ಬಗರ್ ಹುಕಂ ಸಾಗುವಳಿ ಸಮೀಕರಣ ಸಮಿತಿ ರಚಿಸಿ ಸಾಗುವಳಿದಾರರಿಗೆ ಹಕ್ಕು ಪತ್ರ ವಿತರಣೆ ಸೇರಿದಂತೆ ಅಗತ್ಯ ಪ್ರಕ್ರಿಯೆ ಆರಂಭಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಬಿ ದಕ್ಷಿಣ ಕ್ಷೇತ್ರ ಶಾಸಕ ಡಾಕ್ಟರ್ ಶೈಲೇಂದ್ರ ಬಲ್ದೆ ಅವರು ವಿಧಾನಸಭಾ ಅಧಿವೇಶನ ಪ್ರಸ್ತಾಪಿಸಿದ ವಿಷಯಕ್ಕೆ ಉತ್ತರ ನೀಡಿದರು. ಅವರ ತಾಲೂಕಿನ ಚಿಮ್ಮೆಗಾಂವ ಮಾಳೆಗಾಂವ ಗ್ರಾಮಗಳ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗುತ್ತಿರುವ ಪವರ್ಗ್ರಿಡ್ ಉಪಕೇಂದ್ರ ಮಾಜಿ ಸಚಿವರು ಹಾಗೂ ಶಾಸಕ ಪ್ರಭು ಚವ್ಹಾಣ್ ದಿಢೀರ್ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದರು. ಕಾಮಗಾರಿ ಸ್ಥಳದಲ್ಲಿ ಸಂಚರಿಸಿ ಅಲ್ಲಿದ್ದ ಅಧಿಕಾರಿಗಳಿಂದ ಕಾಮಗಾರಿ ಮಾಹಿತಿಯನ್ನು ಪಡೆದರು. ನಂತರ ಟವರ್ ನಿರ್ಮಾಣ, ಕಟ್ಟಡ ನಿರ್ಮಾಣ ಸ್ಥಳ ಮತ್ತು ಯಂತ್ರಗಳ ಬಳಕೆ ತೆರಳಿ ಗುಣಮಟ್ಟವನ್ನು ವೀಕ್ಷಿಸಿದರು. ಸಿಮೆಂಟ್ ಕೆಲಸಗಳಿಗೆ ನೀರಿನ ಬಳಕೆ ಏಕೆ ಮಾಡುತ್ತಿಲ್ಲ ಎಂದು ಅಧಿಕಾರಿ ತರಾಟೆಗೆ ತೆಗೆದುಕೊಂಡರು. ನಾನು ಸಾಕಷ್ಟು ಪ್ರಯತ್ನ ಪಟ್ಟು 2047 ಕೋಟಿ ಮೊತ್ತದ 6 ಮನೆಯಾಗ ಬಂದ್ರಿ ಜಗಳ ಬೇಡ, ಜಗಳ ಬೇಡ ಗುರುಳೆ, ನೋ ಜಗಳ. ಏನೇನು ಕೆಲಸ ನಡೀತಾ ಇದೆ, ಇಲ್ಲಿ ಬ್ಲಾಸ್ಟಿಕ್ ಮಾಡ್ತಾ ಇದ್ರಿ ಅಥವಾ ಡ್ರಿಲ್ಲಿಂಗ್ ಮಾಡ್ತಾ ಇದ್ರಿ, ಏನು ಪ್ರೊವಿಷನ್ ಯಾವ ಥರ ಇದೆ ಕೆಲಸ ಮಾಡ್ಲಿಕ್ಕೆ? ಸರ್ ನಮಸ್ಕಾರ, ಚೌಹಾಣ್ ಸಾಹೇಬ್ ಮಾತಾಡ್ದೆ. ನಮಸ್ತೆ. ತಾವು ಬಂದಿಲ್ಲ ಗೊತ್ತು, ನಾನು ವಿಷಯಕ್ಕೆ ಬಂದೀನಿ. ಅಚ್ಚಾ 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 ಹಿಂಗಿದ್ರೆ ನಾನು ತಾವಿಲ್ಲಾಂದ್ರೆ ನಾನು ಡೇಟ್ ಚೇಂಜ್ ಮಾಡ್ಬೇಕಿತ್ತು. ನಾನು ನಾಳೆ ಅಸೆಂಬ್ಲಿ ಅವ, ಅದಕ್ಕಾಗಿ ನಾನು ಈಗ ವಿಸಿಟ್ ಮಾಡಬೇಕು ಅಂತ ಬಂದೀನಿ. ಹಾಗಾಗಿ ಬಟ್ ತಾವಿಲ್ಲ, ತಮ್ಮ ಮನುಷ್ಯ ಅವನ ಅವ್ರಿಗೆ ಇಲ್ಲಿ ಚೆಕ್ ಅವ್ರು ಬ್ರೀಫ್ ಮಾಡಲಿ. ಓಕೆ ಓಕೆ. ಆಮೇಲೆ ನಾನು ಬಂದೀನಿ ಅಲ್ಲಿ ಸಾಧ್ಯ ಬ್ಲಾಸ್ಟಿಂಗ್ ಜಾಸ್ತಿ ಮಾಡಬೇಡ್ರಿ. ಬ್ಲಾಸ್ಟಿಂಗ್ ಹಾಡಿದ್ರೆ ಮಾಡಿರಿ. ಮತ್ತು ಬೇರೆಗೆ ಇಲ್ಲಿ ವಾಟರ್ ಸಪ್ಲೈ ನೀರು ಅವನ, ವಾಟರ್ ಸಪ್ಲೈ ಬೋರ್ವೆಲು ವಾಟರ್ ಸಪ್ಲೈ ಅಥವಾ ಗಂಗಾಲ್ ಬೋರ್ ಇರ್ತಾನೆ, ಥೋಡ ಅವ್ರಿಗೆ ತೊಂದರೆ ಆಗ್ತದೆ ಹೇಳ್ತಾರೆ. ಅನಿವಾರ್ಯ ಇದ್ದರೆ ಹೊಡ್ರಿ, ಇಲ್ಲಾಂದರೆ ಡ್ರಿಲ್ಲಿಂಗ್ ಮಾಡಿರಿ. ಹಾಂ ಹಾಂ, ಯಾಕಂದರೆ ಆಜು ಬಾಜು ಹೊಲ ಅವರು ನಮ್ಮ ಡ್ರಿಲ್ ನಾವು ಗಂಗಾ ಕಲ್ಯಾಣ ಸ್ಕೀಮ್ ಅವನ ಈಗ ಬಂದಾಗ್ತಾ ಇದೆ. ಆಮೇಲೆ ವಾಟರ್ ಸಪ್ಲೈ ಬೋರ್ವೆಲ್ ಬಂದಾಗ್ತಾ ಇದೆ. ಈ ಥರ ಹೇಳ್ತಾ ಇದ್ದಾರೆ. ಎಷ್ಟು ರೈತರಿಗೆ ಒಳ್ಳೆ ಆಗಬೇಕು ಮಾಡಿರಿ. ಓಕೆನಾ? ಯಾಕಂದರೆ ನಾವು ಎಷ್ಟು ಖುಷಿ ಅಂದರೆ ನಮ್ಮ ಪ್ಲಾಂಟ್ ನಡೀತಾ ಇದೆ, ನಮಗೆ ಖುಷಿ ಆಗ. ಹಾಗಾಗಿ ಈಗ ಎಲ್ಲ ರೈತರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ, ಬೇರೆನಿಲ್ಲ. ಓಕೆ 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 अतुल जी क्यूरिंग अच्छा करने लगाओ, क्योंकि ये प्लांट बार बार प्लांट नहीं है ये। नहीं सर, आप चिंता नहीं कीजिए, इसका अभी क्यूरिंग कंपाउंड्स भी आ गया है साइड पे, तो पानी के सिटी के कारण। अतुल जी कितना है इधर क्या ये टावर है भी? नहीं, ये CRB कंट्रोल रूम बिल्डिंग है, पूरे प्लांट का कंट्रोल करेगा। ऑफिस है क्या 20 mm साइज है वो तो उधर मिक्सर प्लांट है, उधर जरूरत है वो बैचिंग प्लांट हो जाए वो तो नहीं, ये इधर से ये जिंदल का है। ಓಡೋಣ